ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಮಾವತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಿಂಗಾಪುರದಲ್ಲಿ ಶ್ರೀ ಮಾರಮ್ಮ ದೇವಿ ಸೇವಾ ಸಮಿತಿ ವತಿಯಿಂದ ಗ್ರಾಮ ದೇವತೆ ಶ್ರೀ ಮಾರಮ್ಮ ದೇವಿಯ ಉತ್ಸವ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಯಲೆರಾಂಪುರದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಗಳು ಮಾತನಾಡಿ, ನಮ್ಮ ಹಳ್ಳಿಗಳು ಅಭಿವೃದ್ಧಿಯ ಜೊತೆಗೆ ಬದಲಾವಣೆಯಾಗಬೇಕಾದರೆ ದೇವತಾ ಕಾರ್ಯಗಳು ಹೆಚ್ಚಾಗಿ ನಡೆಯಬೇಕು. ಇಂತಹ ಹಬ್ಬಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಜಾತ್ಯತೀತವಾಗಿ ಆಚರಿಸಬೇಕೆಂದು ತಿಳಿಸಿದರು. ಗ್ರಾಮ ದೇವತೆ ತಾಯಿ ಮಾರಮ್ಮನ ಉತ್ಸವ ಮೂರ್ತಿಯ ಸ್ಥಿರಬಿಂಬ ಪ್ರತಿಷ್ಠಾಪನಾ, ಪ್ರಾಣ ಪ್ರತಿಷ್ಠಾಪನಾ, ಧಾರ್ಮಿಕ ಸಮಾರಂಭ ಗ್ರಾಮದ ಎಲ್ಲ ಪ್ರಮುಖರ ಆಸ್ತಿಕ ಸದ್ಭಕ್ತರು, ತಾಯಿಯಂದರು, ಎಲ್ಲ ಯುವಕರು ಸೇರಿ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಹಳ್ಳಿಗಳು ಅಭಿವೃದ್ಧಿ ಆಗಬೇಕು, ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಇಂಥ ದೇವತಾ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು ಮೇಲಿಂದ ಮೇಲೆ ಆಗಬೇಕಾಗ್ತದೆ. ಇವತ್ತು ಗ್ರಾಮಗಳಲ್ಲಿ ಜಾತ್ಯತೀತವಾಗಿ ಗುಂಪುಗಳಾಗದಾಗಿ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಾಗಿ ಇರಬೇಕು ಅಂತ ಹೇಳಿದ್ರೆ ಈ ಹಬ್ಬಗಳನ್ನು, ಜಾತ್ರೆಗಳನ್ನು, ಉತ್ಸವಗಳನ್ನು ಮಾಡುವಂಥ ಉದ್ದೇಶ ಅಷ್ಟೇ. ನಮ್ಮಲ್ಲಿರುವಂಥ ಗೊಂದಲಗಳು, ಸಮಸ್ಯೆಗಳು ದೂರ ಆಗಬೇಕು. ವಸುಧೈವ ಕುಟುಂಬಕ, ಇಡೀ ವಿಶ್ವವೇ ನನ್ನ ಕುಟುಂಬ ಅನ್ನುವಂಥ ಭಾವನೆಯಲ್ಲಿ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ಈ ಕಾರ್ಯಕ್ರಮ ಕಳೆದ 2 ದಿನಗಳಿಂದ ಶಾಸ್ತ್ರೋಕ್ತವಾಗಿ, ಆಗಮೋಕ್ತವಾಗಿ ಹೋಮ ಹವನಗಳನ್ನು ಮಾಡಿ ಆ ತಾಯಿಗೆ ಶಕ್ತಿ ತುಂಬುವಂಥ ಕೆಲಸ ಆಗಿದೆ. ನಾವೆಲ್ಲರೂ ಕೂಡ ಬರೀ ನಮ್ಮ ಮನೆ ನಾವಂತ ಸ್ವಾರ್ಥಿಗಳಾಗದಂಗೆ ಈಶ ಸೇವೆ, ದೇಶ ಸೇವೆ ಅನ್ನುವಂಥ ಭಾವನೆ ಇಟ್ಕೊಂಡು ಸೇವಾ ಪುನಸ್ಕಾರದಲ್ಲಿ ಆಗಬೇಕು. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾಧಿಪತಿಗರೀಸ್ ಅಂತ ಹೇಳ್ತಾರೆ. ನಾವು ಹುಟ್ಟಿದಂಥವರು, ಬೆಳೆದಂಥ ಗ್ರಾಮ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದದ್ದು ಅಂತೇಳಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿ ನಾವೆಲ್ಲರೂ ಕೂಡ ಪಾಲುದಾರರಾಗಿ ಸೇವೆಗಳನ್ನು ಮಾಡಬೇಕಾಗುತ್ತೆ ಅಂತೇಳಿ ಭಾಗವಹಿಸಿದಂಥ ಎಲ್ಲ ಸದ್ಭಕ್ತರಿಗೂ, ಗ್ರಾಮಸ್ಥರಿಗೂ, ದಾನಿಗಳಿಗೂ ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು, ಸಂಪದವನ್ನು ಕೊಟ್ಟು ಕಾಪಾಡಲಿ. ಈಗ ಗ್ರಾಮದಲ್ಲಿ ಮಾರಮ್ಮ ದೇವಿ ವಿಗ್ರಹದ ಮೂರ್ತಿ ಇತ್ತು, ಆದರೆ ಇವಾಗ ಮೆರವಣಿಗೆ ದೇವರು ಇರಲಿಲ್ಲ. ಹಾಗಾಗಿ ನಮ್ಮ ಈ ಕ್ಷೇತ್ರಕ್ಕೆ ಮಾಜಿ ಶಾಸಕರಾದಂತಹ ಕೆ ಕೃಷ್ಣಮೂರ್ತಿಯವರು ಏನೋ ದಯ ಮಾಡಿ ವಿಗ್ರಹ ಮಗಲ್ಲಿ ದಾನಿಯಾಗಿ ವಿಗ್ರಹ ಕೊಟ್ಟರು. ವಿಗ್ರಹ ಕೊಟ್ಟಾದ್ಮೇಲೆ ಸುಮಾರು ಕಾರ್ಯಕ್ರಮಗಳಿದ್ವು. ಹೋಮ ಪೂಜೆ, ಗಂಗೆ ಪೂಜೆ, ಉತ್ತರ ಪೂಜೆ ಮತ್ತು ಹೋಮಗಳು, ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ವು. ಅದರಲ್ಲಿ ಭಾಗಿಯಾದಂತಾಗ ನಮ್ಮೆಲ್ಲ ಲಿಂಗಾಪುರ ಗ್ರಾಮಸ್ಥರುಗಳು ಒಳ್ಳೆ ಪ್ರೋತ್ಸಾಹ ಕೊಟ್ಟು ಕಾರ್ಯನ ಭಾಳ ಚೆನ್ನಾಗಿ ನಿರ್ವಹಿಸ್ಕೊಟ್ರು. ಇಲ್ಲಿ ಸುಮಾರು ವರ್ಷಗಳಿಂದ ಮಾರಮ್ಮ ದೇವಸ್ಥಾನ ಇತ್ತು, ಹಾಗಾಗಿ ಮೆರವಣಿಗೆ ದೇವರಿರಲಿಲ್ಲ. ಈಗ PNK ಅವರು ನಮಗೆ ಮೆರವಣಿಗೆ ದೇವರನ್ನು ಮಾಡಿಸ್ಕೊಟ್ಟಿದ್ದಾರೆ. ಈಗ ನಿನ್ನೆ ಮತ್ತು ಇವತ್ತು ಪೂಜಾ ಕಾರ್ಯಕ್ರಮ ಮತ್ತು ಅದಕ್ಕೆ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಿತು. ಹಾಗಾಗಿ ಊರಿನ ಗ್ರಾಮಸ್ಥರು ಸಹ ನಮಗೆಲ್ಲ ಸಹಕರಿಸಿ ಒಳ್ಳೆಯದನ್ನ ಮಾಡಿದ್ದಾರೆ.